ಯಾಕೆ ಈ ಥರದ ರಾಷ್ಟ್ರೀಯ ಚಲನಚಿತ್ರೋತ್ಸವಗಳನ್ನು ಈ ರೀತಿಯ ಉತ್ಸವಗಳಲ್ಲಿ ಸಂಘಟಿಸಬೇಕು? ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಹುಭಾಷಾ ಚಲನಚಿತ್ರಗಳು, ಬೇರೆ ಬೇರೆ ದೇಶ, ಭಾಷೆ, ಸಂಸ್ಕೃತಿ, ಸಮಸ್ಯೆಗಳ ಸಂಕೀರ್ಣತೆಯಿಂದ ಕೂಡಿರುವ ಚಿತ್ರಗಳನ್ನು ನಾವು ಇಲ್ಲಿ ಒಂದೆಡೆ ಒಂದು ಸಮುದಾಯವಾಗಿ ಒಂದು ಆಡಿಟೋರಿಯಂ ಒಳಗಡೆ ಕೂತ್ಕೊಂಡು ನನ್ನ ಪಕ್ಕದಲ್ಲಿರೋ ಒಂದು ಜಾತಿ ಯಾವುದು, ಈ ಕಡೆ ಇರೋ ಧರ್ಮ ಯಾವುದು, ಇವ್ರು ಯಾವ ಭಾಷೆ ಮಾತಾಡ್ತಾರೆ, ಇವ್ರು ಗಂಡ ಹೆಣ್ಣ ಏನು, ಯಾವುದೇ ತಾರತಮ್ಯ ಇಲ್ಲದೆ ಒಂದಾಗಿ ನೋಡುವ ಒಂದು ದೊಡ್ಡ ಏನು ಆಚರಣೆ ಇದೆಯಲ್ಲ, ಅದು ಚಲನಚಿತ್ರೋತ್ಸವದ ಭಾಳ ಮುಖ್ಯವಾದ ಆಶಯ. ಆ ಆಶಯ ಸಾಕಾರ ಆಗಬೇಕು. ಸೊ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಸಿನಿಮಾವನ್ನು ಕೂಡ ನಮ್ಮ ಆಶಯವಾಗಿ ಸಿನಿಮಾವನ್ನು ಒಳಗೊಳ್ತಾ ಇನ್ನು ಮುಂದೆ, ನಾನು ಹಿಂದೆ ಕೂಡ ಮನೋಹರ್ ಹತ್ರ ಮಾತಾಡಿದ್ದೆ, ಇಷ್ಟು ವರ್ಷಗಳ ಕಾಲ ರಂಗಾಯಣದಲ್ಲಿ ವಾರಾಂತ್ಯ ರಂಗ ಪ್ರದರ್ಶನಗಳು ನಡೀತಾ ಇತ್ತು. ಇನ್ನು ಮುಂದೆ ವಾರಾಂತ್ಯ ರಂಗ ಪ್ರದರ್ಶನದ ಜೊತೆಗೆ ವಾರಾಂತ್ಯ ಸಿನಿಮಾ ಪ್ರದರ್ಶನವೂ ಕೂಡ ರಂಗಾಯಣ ಒಳಗೊಳ್ಳುತ್ತೆ ಅಂತ ಹೇಳ್ತಾ, ಅದನ್ನು ಕೂಡ ಇವತ್ತು ಭಾವನಾ ಮೇಡಮ್ ಉದ್ಘಾಟನೆ ಮಾಡಿದ್ದಾರೆ ಅಂತ ಭಾವಿಸ್ತಾ ನನ್ನ ಈ ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.